हरि ओम। नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमर्तण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराट भासतां नो हृदंबरे। बंधुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृताः। श्री सत्यात्मगुरु त्वदङ्घ्रियुगलं हित्वा नमे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्तिस्तु असेढ सन्मंगलानि सन्तु। श्लोकैक श्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदन पटुतरे धर्माद्यखिल पुरुषार्थ साधने भूते अद्य चातुर्मास्य व्रत विवरणारंभे सति किंचित पूर्वकथानुवादः। हरि ओम हरि ओम हरि ओम। हरे राम 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 हरे हरे, हरे कृष्णा कृष्ण कृष्णा हरे हरे। उग्रं वीरं महाविष्णुं ज्वलन्तं सर्वतोमुखं नृसिंहं भीषणं भद्रं मृत्युं नमाम्यहम्। हरे राम 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 हरे हरे, हरे कृष्णा कृष्ण कृष्णा हरे हरे, हरे राम 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 हरे हरे। हरे कृष्णा कृष्ण कृष्णा हरे हरे, हरे राम
ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ದಿನ ಆಷಾಢ ಏಕಾದಶಿ, ಆನಂತರ ತಪ್ತಮುದ್ರಾಧಾರಣ. ಏಕಾದಶಿ ಉಪವಾಸ ಯಾಕೆ ಮಾಡಲೇಬೇಕು, ಏಕಾದಶಿ ದಿವಸವೇ ಯಾಕೆ ಉಪವಾಸ ಮಾಡಬೇಕು, ಬೇರೆ ದಿವಸ ಯಾಕೆ ಬೇಡ, ಇತ್ಯಾದಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನಾವು ನಿನ್ನೆ ಪಡೆದಿದ್ದೇವೆ. ಚಾತುರ್ಮಾಸ್ಯ ವ್ರತ ಅಂದರೆ ಏನು? ಮೊದಲೇದು 4 ತಿಂಗಳು ಪರಮಾತ್ಮನ ಧ್ಯಾನದಲ್ಲಿ, ಪರಮಾತ್ಮನ ಒಂದು ವಿಶೇಷವಾಗಿರ್ತಕ್ಕಂಥ ಉಪಾಸನೆಯಲ್ಲಿ ಕಳೆಯಬೇಕು. ಅದರ ಜೊತೆಯಲ್ಲಿ ಆಹಾರದ ನಿಯಮವನ್ನು ಮಾಡಬೇಕು. ಆಷಾಢ ಮಾಸ ಶ್ರಾವಣ ಶುಕ್ಲ ಪಕ್ಷದ ದಶಮಿಯವರೆಗೂ ಶಾಖವ್ರತ. ಭಾಳ ಜನ ಶಾಖವ್ರತ ಅಂತ ಕರೀತಾರಲ್ಲ, ಶಾಖವ್ರತ. ಈ ಸಮಯದಲ್ಲಿ ಯಾವುದೇ ತರಕಾರಿ ನಡೆಯೋದಿಲ್ಲ. ತೆಂಗಿನಕಾಯಿ ಕೂಡ ನಡೆಯೋದಿಲ್ಲ, ಮೆಣಸಿನಕಾಯಿ ಬರೋದಿಲ್ಲ, ಜೀರಿಗೆ ಮತ್ತು ಮೆಣಸು ಬಿಟ್ಟು ಉಳಿದ ಯಾವ ಮಸಾಲೆ ಸಾಮಾನು ಬರೋದಿಲ್ಲ. ಎಲ್ಲ ಥರದ ಬೇಳೆಗಳನ್ನು ಉಪಯೋಗಿಸ್ಬೋದು. ಅಗಸಿ ಚಟ್ನಿಗೆ ಅಗಸಿಯನ್ನು ಅದಕ್ಕೆ ಉಪಯೋಗಿಸ್ಲಿಕ್ಕೆ ಯಾವುದೂ ಅಡ್ಡಿ ಇಲ್ಲ. ಒಣ ಕೊಬ್ಬರಿಯನ್ನು ಕೂಡ ನಾವು ಸ್ವೀಕಾರ ಮಾಡ್ಬೋದು. ಕೆಲವು ಕಡೆ ಅದು ಕೂಡ ಬರೋದಿಲ್ಲ. ಯಾಕೆ ಇವೆಲ್ಲ ನಿಯಮ ಮಾಡ್ತಾರೆ? ಅವಶ್ಯಕತೆ ಇದೆಯಾ? ಏಕೆ ಧರ್ಮಶಾಸ್ತ್ರಕಾರರಿಗೆ ಬೇರೆ ಕೆಲಸ ಇಲ್ಲೇನು? ಅಲ್ಲ, ಶಾಸ್ತ್ರಗಳು ಇರೋದು ನಮ್ಮ ಹಿತಕ್ಕೋಸ್ಕರ. ಈ ಮಾಸದಲ್ಲಿ ಮಳೆಯಾಗಿರ್ತದೆ, ತರಕಾರಿಗಳಲ್ಲೆಲ್ಲ ಹುಳ ಸೇರಿಕೊಂಡಿರ್ತದೆ. ಕೆಲವು ವಿಷಯುಕ್ತವಾದ ಕ್ರಿಮಿಗಳು ಕೂಡ ಸೇರ್ಕೊಂಡಿರ್ಬೋದು. ಯಾಕೆ ಮಳೆಗಾಲದಲ್ಲಿ ನೀರಿನಲ್ಲಿ ಎಲ್ಲ ಥರದ ಹರ್ಕೊಂಡು ಬಂದಿರ್ತದೆ. ಅಷ್ಟೇ ಅಲ್ಲ, ಮಳೆಗಾಲದಲ್ಲಿ ಸೊಪ್ಪಿನ ಪಲ್ಯೆಯಿಂದ ಮನುಷ್ಯನಿಗೆ ಲೂಸ್ ಮೋಷನ್ ಆಗ್ತದೆ, ಡಿಹೈಡ್ರೇಷನ್ ಆಗೋ ಸಂದರ್ಭ ಇರ್ತದೆ. ಪಲ್ಯಗಳು ಕ್ರಿಮಿಗಳಿಂದ ಕೂಡಿದ್ದರಿಂದಾಗಿ ಯಾವುದೇ ಸಂದರ್ಭದಲ್ಲಿ ಏನೋ ಹೆಚ್ಚು ಕಡಿಮೆಯಾಗಿ ಫುಡ್ ಪಾಯ್ಸನ್ ಆಗಬಾರ್ದು ಅಂತನ್ನೋದು ಒಂದು ಮುಖ್ಯ ಉದ್ದೇಶ. ಆನಂತರ ಎರಡನೇದು ಮುಖ್ಯವಾದದ್ದು ಭಗವಂತನ ಆಜ್ಞೆ. ಧರ್ಮಶಾಸ್ತ್ರ ಇದು ವೇದಾನುಕೂಲವಾಗಿರ್ತಕ್ಕಂಥದ್ದು. ಆದ್ದರಿಂದ ಇದು ಭಗವಂತನ ಆಜ್ಞೆ ಅಂತ ತಿಳ್ಕೊಳ್ಬೇಕು. ಶ್ರಾವಣ ಮತ್ತು ಭಾದ್ರಪದದಲ್ಲಿ, ಶ್ರಾವಣದಲ್ಲಿ ಮೊಸರು ಸರ್ವತಾ ತಿನ್ನಬಾರ್ದು. ಮೊಸರಿನೊಂಚೂರು ನೀರು ಹಾಕಿ ಕೈ ಆಡಿಸಿದ್ರೆ ಅಲ್ಲ. ಮಜ್ಜಿಗೆ ತೆಗೆದುಕೊಳ್ಬೇಕಾಗಿದ್ರು ಕೂಡ ಬೆಣ್ಣೆ ತೆಗೆದ ಮಜ್ಜಿಗೆಯನ್ನು ಉಪಯೋಗಿಸ್ಬೋದು.
ಮೊಸರು ಸರ್ವತಾ ಬರೋದಿಲ್ಲ. ಹೌದು, ಜೋರಾದ ಮಳೆಯ ಜೊತೆಗೆ ಚಳಿಗಾಲವೂ ಬರ್ತದೆ. ಮುಂಬೈ ಅಂಥ ಊರಿನಲ್ಲಿ ಚಳಿ ಆಗೋದಿಲ್ಲ, ಬೇರೆ ಊರಿನಲ್ಲಿ ಸ್ವಲ್ಪ ಮಳೆ ಆದರೂ ಕೂಡ ಚಳಿ ಆಗ್ತದೆ. ಆ ಚಳಿಯ ಸಂದರ್ಭದಲ್ಲಿ ಶ್ವಾಸಕೋಶ ಹಾಗೂ ಶರೀರಕ್ಕೆ ಹುಳಿ ಪದಾರ್ಥದಿಂದ ಹಾನಿಯಾಗುವ ಸಂದರ್ಭ ಇರ್ತದೆ. ಆದ್ದರಿಂದಾಗಿ ಮೊಸರನ್ನು ನಿಷೇಧ ಮಾಡಿದ್ದಾರೆ. ಅದರ ನಂತರದ ಶುಕ್ಲ ಪಕ್ಷ ಏಕಾದಶಿಯಿಂದ ಹಿಡಿದುಕೊಂಡು ಅಶ್ವಿನ ಶುಕ್ಲ ಪಕ್ಷದ ದಶಮಿಯವರೆಗೂ ಹಾಲಿನ ವ್ರತ. ಹಾಲು ಬರೋದಿಲ್ಲ. ಹಾಲಿನ ಪ್ರಾಡಕ್ಟ್ ಆಗಿರತಕ್ಕಂತಹ ಪೇಡೆ ಕೂಡ ಬರೋದಿಲ್ಲ. ಹಾಲಿನ ಪ್ರಾಡಕ್ಟ್ ಆಗಿರತಕ್ಕಂಥ ಬರೋದಿಲ್ಲ. ಯಾಕೆ ಅಂತಿಕೊಂಡಂತಂದರೆ, ಈ ಮಳೆಗಾಲದಲ್ಲಿ ಎಮ್ಮೆಗಳು, ಹಸುಗಳು ಯಾವುದೇ ರೀತಿಯ ಹುಳುಗಳಿಂದ ಕೂಡಿರ್ತಕ್ಕಂಥ ಹುಲ್ಲುಗಳನ್ನು ತಿಂದಿರ್ತವೆ. ಕೆಸರಿಂದ ಯುಕ್ತವಾಗಿರ್ತಕ್ಕಂಥ ಹುಲ್ಲನ್ನು ತಿಂದಿರುತ್ತದೆ. ಆದ್ದರಿಂದಾಗಿ ಅವುಗಳಿಂದ ಬರ್ತಕ್ಕಂಥ ಹಾಲು, ಅದರಿಂದ ಆಗುವ ಮೊಸರು, ಇದು ನಮ್ಮ ಆರೋಗ್ಯಕ್ಕೆ ಹಾನಿಕರವಾಗ್ತದೆ. ಆದ್ದರಿಂದ ತೆಗೆದುಕೊಳ್ಳಬಾರದು ಅಂತಿಕೊಂಡಂಥ ನಿಯಮವನ್ನು ಮಾಡಿದ್ದಾರೆ. ಇದರ ನಂತರ ಅಶ್ವಿನ ಮಾಸದ ಶುಕ್ಲಪಕ್ಷ ದ್ವಾದಶಿಯಿಂದ ಕಾರ್ತಿಕ ಮಾಸದವರೆಗೆ ದ್ವಿದಳ ಎಲ್ಲ ಬೇಳೆಗಳನ್ನು ಬಿಟ್ಬಿಡಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಹೌದು, ಮಳೆಗಾಲ ಮುಗಿದು ಶರದೃತು ಬರುವಾಗ ಪ್ರಕೃತಿಯಲ್ಲಿ ಪಿತ್ತದ ಪ್ರಕೋಪ ಆಗುವ ಸಂದರ್ಭ ಹೆಚ್ಚಿರುತ್ತದೆ. ಆದ್ದರಿಂದಾಗಿ ಪಿತ್ತದ ಪ್ರಕೋಪ ತಡೆಯೋದಕ್ಕೋಸ್ಕರ ಎಲ್ಲ ಥರದ ಬೇಳೆಗಳನ್ನು ನಿಷೇಧ ಮಾಡಿದ್ದಾರೆ. ಬಹಳ ಬೀಜ ಇದ್ದರೆ ಹಣ್ಣು ಕೂಡ ಬರೋದಿಲ್ಲ. ಮಸಾಲ ಪದಾರ್ಥಗಳು ಯಾವುದೂ ಬರೋದಿಲ್ಲ. ಬೀಜವಿಲ್ಲದ ತರಕಾರಿಗಳು, ರಾಜಗಿರಿ, ಪಾಲಕ್ ಇತ್ಯಾದಿಗಳು ಬರ್ತವೆ. ಬಾಳೆಹಣ್ಣು ಸೇವಿಸಬಹುದು. ಹಸಿ ಶುಂಠಿ, ಮೆಣಸು ಇತ್ಯಾದಿಗಳು ಕೂಡ ಗ್ರಾಹ್ಯವಾಗಿವೆ ಕೊನೆಯ ವ್ರತದಲ್ಲಿ. ಈ ರೀತಿಯಾಗಿ ಒಂದು ವ್ರತ ಅಂತಕೊಂಡಂತಂದರೆ ಒಂದು ಶಿಸ್ತು, ಒಂದು ನಿಯಮ. ಈ ನಿಯಮದವರೆಗೂ ನಾನು ಇದನ್ನು ಪರಿಪಾಲನೆ ಮಾಡ್ತೇನೆ ಅಂತಿಕೊಂಡಂತೇಳಿ ಮನುಷ್ಯನಿಗೆ ಧರ್ಮದ ನಿಯಮವನ್ನು ಪರಿಪಾಲನೆ ಮಾಡುವ ಒಂದು ಅವಕಾಶವೂ ಕೂಡ ಈ ಚಾತುರ್ಮಾಸ್ಯ ವ್ರತದಿಂದ ಸಿಗ್ತದೆ. ಚಾತುರ್ಮಾಸ್ಯ ಪ್ರಾರಂಭವಾಗುವುದು ಆಷಾಢ ಕೃಷ್ಣ ಪಕ್ಷದ ನವಮಿಯೊಳಗಾಗಿ. ಈ ಮಾಸಕ್ಕೆ ಅಧಿಪತಿಯಾಗಿರ್ತಕ್ಕಂಥ ದೇವತೆ ವಾಮನ. ಆದ್ದರಿಂದಾಗಿ ವಾಮನನ ಪ್ರೀತ್ಯರ್ಥವಾಗಿ ಪಾದರಕ್ಷೆ, ಕೊಡೆ, ನೆಲ್ಲಿಕಾಯಿ ಮೊದಲಾದವುಗಳನ್ನು ದಾನ ಕೊಟ್ಟರೆ ಅವನಿಗೆ ಅಶ್ವಮೇಧ ಯಾಗದ ಫಲ ಸಿಗ್ತದೆ. ಅಲ್ಲಿ ವಿಠ್ಠಲನು ಕುಲದೇವತೆಯಾಗಿದ್ದಾನೆ. ಅವರಿಗೆ ಆಷಾಢ ಶುದ್ಧ ದಶಮಿಯಿಂದ ಹುಣ್ಣಿಮೆಯವರೆಗೆ ಪಾಂಡುರಂಗ ನವರಾತ್ರಿ ಅಂತಿಕೊಂಡಂತಕ್ಕಂಥ ಕ್ರಮ ಇರ್ತದೆ. ಅವರು ಪಾಂಡುರಂಗ ವಿಠ್ಠಲನ ಪೂಜೆ ಮಾಡಿ ಅನುಗ್ರಹವನ್ನು ಪಡೆಯಬೇಕು. ಚಾತುರ್ಮಾಸ್ಯದಲ್ಲಿ
ಒಟ್ಟು ಮಾಂಸ ನಿಷಿದ್ಧವಿದೆ. ಕ್ಷತ್ರಿಯರಿಗೂ ಶೂದ್ರರಿಗೂ ಮತ್ತು ಬೇರೆ ಜಾತಿಯವರಿಗೆ ಹಿತವಾಗಿದ್ದರೂ ಸಹಿತ ಈ 4 ತಿಂಗಳು ಅವರು ಮಾಂಸಾಹಾರವನ್ನು ಪೂರ್ತಿಯಾಗಿ ಬಿಡಬೇಕು. ಮಾಂಸದ ಹೆಸರನ್ನೇ ತೆಗೆಯಬಾರದು. ಇನ್ನು ಶಾಕಾಹಾರಿಗಳಿಂದ ಸಂಬಂಧ ಬರೋದಿಲ್ಲ. ಆದರೆ ಕೆಲವು ಪದಾರ್ಥ ಅದು ನಾನ್ ವೆಜ್ ಆಗಿರದೇ ಇದ್ದರೂ ಸಹಿತ ಅದು ಮಾಂಸಕ್ಕೆ ಸಮಾನ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಮೊದಲೇದು ನೈವೇದ್ಯ ಮಾಡದ ಇರುವ ಊಟ ಪದಾರ್ಥಗಳನ್ನು ತಿನ್ನುವುದು. ಅನಿವೇದಿತವಾದ ಪದಾರ್ಥಕ್ಕೆ ಮಾಂಸ ಅಂತ ತಿಳ್ಕೊಂಡು ಅಂತ ಹೆಸರು. ದೇವರಿಗೆ ನೈವೇದ್ಯ ತೋರಿಸಿದೆ ಯಾವ ಪದಾರ್ಥವನ್ನು ತಿನ್ನಬಾರ್ದು. ತೆಗೆದುಕೊಂಡರೆ ಎಂಥ ಚಾತುರ್ಮಾಸ ವ್ರತ ಮಾಡಿದ್ರೂ ಪುಣ್ಯ ಬರೋದಿಲ್ಲ. ಎರಡನೇದಾಗಿ ಸಿಂಪಿಗಳಿಂದ ಮಾಡಿದ ಸುಣ್ಣ ಉಪಯೋಗಿಸಲಿಕ್ಕೆ ಬರೋದಿಲ್ಲ. ಸಿಂಪು ಅಂತಕೊಂಡಂತಂದರೆ ನದಿ ಸಮುದ್ರ ದಂಡೆಗೆ ಏನು ಕಪ್ಪೆ ಚಿಪ್ಪು ಸಿಗ್ತದೆ ಅದನ್ನು ಸುಟ್ಟು ಸುಣ್ಣ ಮಾಡೋರಿದ್ದಾರೆ. ಏಕೆ ಅದರಲ್ಲಿ ಕೂಡ ಭರಪೂರ ಕ್ಯಾಲ್ಸಿಯಂ ಇರ್ತದೆ, ಅದಕ್ಕೋಸ್ಕರ. ಆದರೆ ಅದು ನಿಷಿದ್ಧವಾಗಿದೆ. ಚರ್ಮದ ಪಾತ್ರೆಯಲ್ಲಿ ತುಂಬಿದ ನೀರು ಈಗ ಕಡಿಮೆಯಾಗಿದೆ. ಮೊದಲು ಬಾವಿಯಿಂದ ನೀರು ತೆಗುವಾಗ ಒಂದು ಉದ್ದಾದ ಚರ್ಮದ ಪಾತ್ರೆ ಉಪಯೋಗಿಸ್ತಾ ಇದ್ದರು. ಅದರ ಬಾಯಿ ಕಟ್ಟಿ ಅದ ಮೇಲೆ ನೀರು ತುಂಬಿಕೊಂಡು ಬಾಯಿ ಕಟ್ಟಿ ತಂದು ಆ ನೀರು ಸುರಿತಾ ಇದ್ದರು. ಆದ್ದರಿಂದಾಗಿ ಚರ್ಮದ ಪಾತ್ರೆಯಲ್ಲಿದ್ದ ನೀರು ಮಾಂಸ ಅಂತ ಅನಿಸ್ಕೊಳ್ತದೆ. ಹೊತ್ತಿದ ಅನ್ನ, ಹೊತ್ತಿದ ಭಾಗ, ಕರಪ್ಲೆಲ ಭಾಗ, ಅದು ಮಾಂಸ ಅಂತ ಅನಿಸ್ಕೊಳ್ತದೆ, ತಿನ್ನಬಾರ್ದು. ಆದರೆ ನಾವು ಸಣ್ಣವರಿದ್ದಾಗ ಕೇಳಿದ್ದೆವು, ಹೊತ್ತಿದ್ದನ್ನು ತಿಂದರೆ ಅತ್ತಿ ಮನೆಯೊಳಗೆ ಛತ್ರಿ ಹಿಡಿತಾರೆ ಅಂತ ತಿಳ್ಕೊಂಡು ಅಂತೇಳಿ. ಅದೇನು ಬಡತನದಲ್ಲಿ ಅದನ್ನು ಕೂಡ ಚೆಲ್ಲಬಾರ್ದು ಅಂತ ಬಂದಿರಬೇಕೇ ಹೊರತು ಅದಕ್ಕೆ ಶಾಸ್ತ್ರದ ಆಧಾರವಿಲ್ಲ. ಆನಂತರ ಕಾಡಿನಲ್ಲಿ ಒಂದು ಥರದ ಕಡಲೆ ಸಿಗ್ತದೆ, ಅದು ಕೂಡ ಸರಿಯಲ್ಲ. ಆನಂತರ ಎಮ್ಮೆ ಹಸುವಿನ ಹಾಲು ಬಿಟ್ಟು ಬೇರೆ ಯಾವ ಪ್ರಾಣಿ ಹಾಲನ್ನು ಉಪಯೋಗಿಸಬಾರ್ದು. ಕೆಲವರು ಒಂಟೆ ಹಾಲು ಮಾರ್ತಾರೆ, ಕೆಲವರು ಕತ್ತೆ ಹಾಲನ್ನು ಮಾರ್ತಾರೆ. ಏಕೆ? ಅವುಗಳಲ್ಲಿ ಉಷ್ಣತೆ ತೀಕ್ಷ್ಣವಾಗಿದೆ, ಉಷ್ಣತೆ ಬರಬೇಕು ಅಂತೇಳಿ ಔಷಧಿ ಕ್ರಮದಲ್ಲಿ ಡಾಕ್ಟರ್ ಹೇಳ್ತಾರೆ. ಆದರೆ ಚಾತುರ್ಮಾಸದಲ್ಲಿ ಗ್ರಾಹ್ಯವಿಲ್ಲ. ಆನಂತರ ತಂಗಳು ಆಹಾರ ನಿನ್ನೆ ಮಾಡಿದ್ದು ಇವತ್ತು ಉಪಯೋಗಿಸೋದು, ಈ ರೀತಿಯಾಗಿ ತಂಗಳ ಆಹಾರ ನಡೆಯೋದಿಲ್ಲ. ತಂಗಳು ಆಹಾರ ಇದು ಮಾಂಸ ಅಂತ ಅನಿಸ್ಕೊಳ್ತದೆ. ತಾಮ್ರದ ಪಾತ್ರೆಯಲ್ಲಿ ಇಟ್ಟ ಹಾಲು ಮೊಸರು ಅದು ಕೂಡ ಮಾಂಸ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ಹಾಲಿನಲ್ಲಿ ಉಪ್ಪು ಹಾಕಿದರೆ ಅದು ಕೂಡ ಮಾಂಸ ಅಂತ ಅನಿಸ್ಕೊಳ್ತದೆ. ಅಂದರೆ ಮಾಂಸದಿಂದ ಎಷ್ಟು ವಿಕೃತಿ ಇದೆ ಆ ವಿಕಾರಗಳಲ್ಲೂ ಈ ಪದಾರ್ಥಗಳಿಂದ ಆಗ್ತದೆ. ಇನ್ನು ಬ್ರಾಹ್ಮಣನು ಮಾರಿದರೆ, ಬ್ರಾಹ್ಮಣ ಹೋಟೆಲ್ ಇಟ್ಕೊಂಡಿದ್ದರೆ ಆ ಹೋಟೆಲ್ನಲ್ಲಿ ತಿಂದರೆ ಮಾಂಸಾಹಾರ ಮಾಡಿರ್ತಕ್ಕಂಥ
ಪಾಪ ಬರ್ತದೆ. ನಾನು ಕ್ಷಮಿಸಿ, ಯಾರಿಂಥ ಹೋಟೆಲ್ ಇಟ್ಕೊಂಡವರು ಈ ಶಾಸ್ತ್ರದಲ್ಲಿದ್ದದ್ದು ನಾನು ಹೇಳಬೇಕಾಗ್ತದೆ. ಯಾಕೆಂತಂದರೆ ಬ್ರಾಹ್ಮಣ ರಸ ವಿಕ್ರೇತ, ಬ್ರಾಹ್ಮಣ ರಸವನ್ನು ಮಾರಿದರೆ, ರಸ ಅಂತಂದರೆ ಅನ್ನ ಇತ್ಯಾದಿಗಳು ಮತ್ತು ಹಾಲು ಮೊಸರು, ಬ್ರಾಹ್ಮಣರು ಮಾರ್ತಕ್ಕಂಥ ಹಾಲು ಮೊಸರು ತೆಗೆದುಕೊಳ್ಬಾರ್ದು. ಎಣ್ಣೆ, ತುಪ್ಪ, ಬೆಣ್ಣೆ, ಉಪ್ಪಿನಕಾಯಿ ಇವೆಲ್ಲ ಬ್ರಾಹ್ಮಣರು ಮಾಡಿ ತೆಗೆದುಕೊಳ್ಬಾರ್ದು. ಯಾಕಂದರೆ ಅವರಿಗೆ ಇದನ್ನು ಮಾರಿದರೆ ಅವರು ಚಾಂಡಾಲರಾಗ್ತಾರೆ ಅಂತೇಳಿ ಶಾಸ್ತ್ರವಿದೆ. ಬ್ರಾಹ್ಮಣೋ ರಸವಿಕ್ರೇತ ಮಾಸೇನ ಚಾಂಡಾಲ ಸ್ಯಾತ್ ಅಂತೇಳಿ ಧರ್ಮಶಾಸ್ತ್ರ ಹೇಳ್ತಾರೆ. ಆನಂತರ ಡೈರೆಕ್ಟ್ ಉಪ್ಪನ್ನು ತಿನ್ನಬಾರ್ದು. ಪದಾರ್ಥದಲ್ಲಿ ಹಾಕಿದ ಉಪ್ಪು ನಡೀತದೆ, ಆದಷ್ಟು ಡೈರೆಕ್ಟ್ ಉಪ್ಪುಗಳನ್ನು ಅದನ್ನು ನಿಷೇಧ ಮಾಡಬೇಕು. ಇಲ್ಲಿ ಕೆಲವು ಪದಾರ್ಥಗಳು ಎಲ್ಲ ಕಾಲಕ್ಕೂ ಬಿಡಬೇಕು, ಚಾತುರ್ಮಾಸದಲ್ಲಿ ಅಂತೂ ತಪ್ಪದೇ ಬಿಡಬೇಕು. ಚಾತುರ್ಮಾಸದಲ್ಲಿ ಪವಿತ್ರ ಅಂತ ಅನಿಸ್ಕೊಳ್ತಕ್ಕಂಥ ಪದಾರ್ಥಗಳು ಈ ರೀತಿಯಾಗಿವೆ. ಯಾವುದಕ್ಕೆ ಹವಿಸ್ಸು ಅಂತ ಕರೀತಾರೆ. ಅಕ್ಕಿ, ಹೆಸರುಬೇಳೆ, ಗೋಧಿ, ಎಳ್ಳು, ನವಣಕ್ಕಿ, ಸಾವಕ್ಕಿ, ಬಿಳಿಗೆಣಸು, ಸುವರ್ಣಗಡ್ಡಿ, ಸೈಂಧವ ಉಪ್ಪು, ಸೈಂಧವ ಉಪ್ಪನ್ನು ತೆಗೆದುಕೊಳ್ಬಹುದು. ಸಮುದ್ರದ ಉಪ್ಪು ಅಷ್ಟು ಗ್ರಾಹ್ಯವಲ್ಲ. ಆಕಳಿನ ಹಾಲು, ಮೊಸರು, ತುಪ್ಪ, ಹಲಸು, ಮಾವು, ತೆಂಗು, ನೆಲ್ಲಿಕಾಯಿ, ಮೆಣಸು, ಜೀರಿಗೆ, ಶುಂಠಿ, ಹುಣಿಸೆ, ಬಾಳೆ, ಬೆಲ್ಲ, ಬಾಳೆಹಣ್ಣು, ಬೆಲ್ಲ, ಸಕ್ಕರೆ, ಎಣ್ಣೆ ಇವೆಲ್ಲ ಹವಿಸ್ಸು ಅಂತ ಅನಿಸ್ಕೊಳ್ತದೆ, ಪವಿತ್ರವಾದ ಪದಾರ್ಥಗಳು. ಈ ಚಾತುರ್ಮಾಸ ವ್ರತದಲ್ಲಿ ಪರಮಾತ್ಮನ ಪ್ರೀತಿಗೋಸ್ಕರ 4 ತಿಂಗಳಲ್ಲಿ ನಾನು ಅನೇಕ ಗೋಪದ್ಮದ ರಂಗೋಲಿ ಹಾಕ್ತೇನೆ, ಬೇರೆ ಬೇರೆ ವಿವಿಧವಾಗಿರ್ತಕ್ಕಂಥ ರಂಗೋಲಿಗಳನ್ನು ಹಾಕ್ತೇನೆ. ದಿನಕ್ಕೆ ಇಂತಿಷ್ಟು ದೇವರ ನಾಮ ಹೇಳ್ತೇನೆ. ಪ್ರತಿದಿನ ಇಷ್ಟು ಪಾರಾಯಣ ಮಾಡ್ತೇನೆ, ಪಾಠ ಪ್ರವಚನ ಮಾಡ್ತೇನೆ. ನಮಸ್ಕಾರ, ಪ್ರದಕ್ಷಿಣ ನಮಸ್ಕಾರದ ವ್ರತ, ಆನಂತರ ಧಾರಣೆ ಪಾರಣೆ ವ್ರತ, ಏಕೋಡಿ ವ್ರತ, ಇವೆಲ್ಲ ಚಾತುರ್ಮಾಸದಲ್ಲಿ ಮಾಡಿದರೆ ಅದಕ್ಕೆ ಬಹಳ ಫಲ ಇದೆ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಆಗ ಯಾರಿಗೆ ಸರ್ವಥಾ ಆಗೋದೇ ಇಲ್ಲ, ವಯಸ್ಸಾಗಿದೆ, ಉಪವಾಸ ಆಗೋದಿಲ್ಲ ಅಂಥವರು ಈ ಚಾತುರ್ಮಾಸದಲ್ಲಿ ತಿಂಗಳಿಗೆ 5ರಂತೆ 4 ತಿಂಗಳಲ್ಲಿ ಉಪವಾಸ ಮಾಡಿದರೆ ಏಕಾದಶಿ, ಅಮಾವಾಸ್ಯ, ಪೌರ್ಣಿಮಾ, ಶ್ರವಣ ಇತ್ಯಾದಿ ಈ 4 ತಿಂಗಳು ವಿಷ್ಣು ಪಂಚಕ ವ್ರತವನ್ನು ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಲಿಕ್ಕೆ ಬರ್ತದೆ. ಈ ತಿಂಗಳಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಕೆಲವು ವ್ರತಗಳಿಗೆ ಏನು ಫಲ ಇದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಚಾತುರ್ಮಾಸ್ಯ ಮಹಾತ್ಮೆಯಲ್ಲಿ ಹೇಳ್ತಾರೆ. 4 ತಿಂಗಳು ಬೆಲ್ಲವನ್ನು ಬಿಟ್ಟರೆ ಕಂಠ ಭಾಳ ಒಳ್ಳೆಯದಾಗಿ, ಒಳ್ಳೆಯ ಸಂಗೀತಕಾರರಿಗೆ ಬೇಕಾದಂಥ ಕಂಠ ಬರ್ತದಂತೆ. 4 ತಿಂಗಳು ಬೆಲ್ಲ ತಿನ್ನಬಾರ್ದು. 4 ತಿಂಗಳು ಎಣ್ಣೆ ಬಿಟ್ಟರೆ
ಯಾವ ಬ್ಯೂಟಿ ಪಾರ್ಲರ್ ಹೋಗೋ ಕಾರಣವಿಲ್ಲ, ತಾನಾಗೆ ಸ್ವಾಭಾವಿಕ ಸೌಂದರ್ಯ ಬರ್ತದೆ. 4 ತಿಂಗಳು ತಪ್ಪದೆ ಯೋಗ ಮಾಡಿದರೆ, ಯೋಗಾಭ್ಯಾಸವನ್ನು ಮಾಡಿದರೆ ಉತ್ತಮ ಗತಿ ಸಿಗ್ತದೆ. 4 ತಿಂಗಳು ತಾಂಬೂಲ ತ್ಯಾಗ ಮಾಡಿದರೆ, ವೀಳ್ಯದೆಲೆ ಅಡಿಕೆ ತ್ಯಾಗ ಮಾಡಿದರೆ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಸ್ವರ್ಗದಲ್ಲಿ ಒಳ್ಳೆಯ ಭೋಗಗಳು ಸಿಗುತ್ತವೆ. 4 ತಿಂಗಳು ತುಪ್ಪವನ್ನು ಬಿಟ್ಟರೆ ಶರೀರ ಅತ್ಯಂತ ಮೃದು ಆಗ್ತದೆ, ಸುಕ್ಕುಗಳೆಲ್ಲ ಹೊರಟೋಗಿ ಎಲ್ಲ ರೀತಿಯಿಂದ ಹೊರಟೋಗ್ತದೆ. ಆನಂತರ 4 ತಿಂಗಳು ಎರೆದುಕೊಳ್ಳದೇ ಇದ್ದರೆ, ಮುಟ್ಟಾಗಿ ಬಂದರೆ ಮೈಲಿಗೆ ಎರೆದುಕೊಳ್ಳಿ ಪರವಾಗಿಲ್ಲ, ಶರೀರದಲ್ಲಿ ಒಂದು ತರಹದ ಸುಗಂಧ ಬರ್ತದೆ. ಹಾಲು, ಮೊಸರು, ಮಜ್ಜಿಗೆಯನ್ನು ಬಿಟ್ಟರೆ 4 ತಿಂಗಳು ಪರಮಾತ್ಮ ತನ್ನ ಲೋಕದಲ್ಲಿ ಅವರಿಗೆ ಸ್ಥಾನ ಕೊಡ್ತಾನಂತೆ. 4 ತಿಂಗಳು ನಾನು ನೆಲದ ಮೇಲೆ ಮಲ್ಕೊಳ್ತೇನೆ, ಚಾಪಿ ಮೇಲೆ ಮಾತ್ರ ಮಲ್ಕೊಳ್ತೇನೆ ಅಂತ ಅನ್ನುವ ನಿಯಮವನ್ನು ಮಾಡಿದರೆ ಅವರಿಗೆ ವಿಷ್ಣು ಭಕ್ತಿಯು ಬರ್ತದಂತೆ. ಒಟ್ಟು ಬೆಂದ ಪದಾರ್ಥ ಬೇಡ, ಕೇವಲ ಹಾಲು ಹಣ್ಣು ಇತ್ಯಾದಿ ತೆಗೆದುಕೊಂಡು 4 ತಿಂಗಳಿದ್ದರೆ ಅವರ ವಂಶದ ಅಭಿವೃದ್ಧಿ ಆಗ್ತದಂತೆ. ನೆಲದ ಮೇಲೆ ಊಟ ಮಾಡಿದರೆ ಸ್ವಚ್ಛವಾಗಿ ಒಂದು ದೊಡ್ಡ ಟೈಲ್ಸ್ ಇಟ್ಟುಕೊಳ್ಬೇಕು, ಒಂದು ಅದು ಸ್ವಚ್ಛ ಮಾಡಬೇಕು, ಅದರ ಮೇಲೆ ಬಡಿಸ್ಕೊಂಡು ಊಟ ಮಾಡಬೇಕು. ಎಲೆ ತಟ್ಟೆ ಇಲ್ಲ, ಕೇವಲ ನೆಲದ ಮೇಲೆ ಊಟ ಮಾಡಿದರೆ ಅವನಿಗೆ ಈ ಜನ್ಮದಲ್ಲಿ ಇದ್ದಿದ್ದು ಮುಂದಿನ ಜನ್ಮದಲ್ಲಿ ರಾಜ್ಯ ಪದವಿ ಸಿಗ್ತದೆ. ಯಾರಿಗೆ ರಾಜ್ಯ ಆಗಬೇಕಂತದ್ದು ಮಾಡಿ. ಯಾರು ಮಧುಮಾಂಸಗಳನ್ನು ತ್ಯಾಗ ಮಾಡ್ತಾರೆ ಅಂಥವರು ಮುನಿಗಳಾಗ್ತಾರೆ. ಧಾರಣೆ ಪಾರಣೆ ಬರ್ತಾವೆ. ಒಂದು ದಿವಸ ಊಟ, ಒಂದು ದಿವಸ ಉಪವಾಸ. ಇದನ್ನು ಮಾಡಿದರೆ ಬ್ರಹ್ಮಲೋಕ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಅಂದರೆ ಧಾರಣೆ ಪಾರಣೆ ವ್ರತಕ್ಕೆ. ನಾಲ್ಕು ತಿಂಗಳು ಗಂಡಸರು ಕ್ಷೌರ ಮಾಡಿಕೊಳ್ಳದೇ ಇದ್ದರೆ ದಿನಾಲು ಗಂಗಾ ಸ್ನಾನ ಮಾಡಿದ ಪುಣ್ಯ ಸಿಗ್ತದಂತೆ. ಮೌನದಿಂದ ಇದ್ದರೆ ಎಟ್ಬೇಕು ಅಟ್ಟೆ ಮಾತು. ಆಗ ಇವನ ಆಜ್ಞೆಯನ್ನು ಎಲ್ಲರೂ ಕೇಳ್ತಾರೆ. ಆನಂತರ ಮೌನದಿಂದ ಇದ್ದರೆ ಎಲ್ಲರ ಮೇಲೂ ಕೂಡ ತಾನು ಅಧಿಕಾರ ಮಾಡಬಹುದು. ದಿನಾಲು 108 ಅಥವಾ ಎಷ್ಟು 51, 28 ಇತ್ಯಾದಿ ಸಂಖ್ಯೆಯಲ್ಲಿ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿದರೆ ಗೋದಾನ ಮಾಡಿದ ಫಲ ಸಿಗ್ತದೆ. ದಿನಾಲು ವಿಷ್ಣುವಿನ ಪಾದವನ್ನು ಸ್ಪರ್ಶ ಮಾಡಿದರೆ ಅವರ ಜೀವನದಲ್ಲಿ ಸಫಲತೆ ಸಿಗ್ತದೆ. ದೇವರ ಗುಡಿಗೆ ಹೋಗಿ ಕಸ ಬೆಳೆದರೆ ಅವರಿಗೆ ಆದ ಅಧಿಕಾರ ಪ್ರಾಪ್ತಿಯಾಗ್ತದೆ. ನೋಡಿ, ಅಲ್ಲಿ ಹೋಗಿ ಗುಡಿಯಲ್ಲಿ ಹೋಗಿ ಕಸ ಬೆಳೆದರೆ ದಿನಾಲು 100 ನಮಸ್ಕಾರ ಹಾಕಿದರೆ ಪರಮಾತ್ಮ ತನ್ನ ಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ ಅವರನ್ನು. ದಿನಾಲು ಒಂದೇ ಸಲ ಊಟ ಮಾಡಿದರೆ ಸ್ತೋತ್ರ ಮಾಡಿದ ಫಲ ಸಿಗ್ತದೆ. ಯಾರಿಗೂ ಬೇಡದೆ ತನ್ನ ಇದ್ದದರಲ್ಲಿ ತೃಪ್ತನಾಗಿ
ಬಡತನ ಇದ್ದರೂ ಪರವಾಗಿಲ್ಲ, ಯಾರಾದರೂ ಕೈ ಒಡ್ಡದೆ 4 ತಿಂಗಳು ಈ ವ್ರತವನ್ನು ಮಾಡಿದರೆ ಜನರಿಗೋಸ್ಕರ ಬಾವಿ, ಕೆರೆ ಇತ್ಯಾದಿ ಕಟ್ಟಿಸಿದ ಪುಣ್ಯ ಬರ್ತದೆ. ಸಾಯಂಕಾಲ 4ರಿಂದ 6ರವರೆಗೆ ಒಂದು ಊಟ ಮಾಡಿದರೆ, ಬೆಳಗ್ಗಿಲ್ಲ. ಸಾಯಂಕಾಲ 4ರಿಂದ 6 ಊಟ, ದಿನದ 6ನೇ ಭಾಗದಲ್ಲಿ ಮಾತ್ರ ಊಟ ಮಾಡಿದರೆ ಅನೇಕ ದಿನಗಳವರೆಗೆ ಸ್ವರ್ಗದಲ್ಲಿ ಅವರಿಗೆ ಆವಾಸ ಸ್ಥಾನ ಸಿಗ್ತದಂತೆ. ಎಲೆಯ ಮೇಲೆ ಊಟ ಮಾಡಿದರೆ ಕುರುಕ್ಷೇತ್ರದಲ್ಲಿ ವಾಸ ಮಾಡಿದ ಪುಣ್ಯ ಸಿಗ್ತದೆ. ಹೀಗಾಗಿ ಒಟ್ಟು ಅನೇಕ ಕಾಮ್ಯವೃತ್ತಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈ ವ್ರತ ಸಂಕಲ್ಪ ಮಾಡಬೇಕು. 4 ತಿಂಗಳವರೆಗೂ ಆ ನಿಯಮವನ್ನು ಪರಿಪಾಲನೆ ಮಾಡಬೇಕು. ಭಗವಂತ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಇವತ್ತು ಗುರುಗಳು ದೇವರನ್ನು ಯಾವ ರೀತಿಯಾಗಿ ಇಟ್ಟಿದ್ದಾರೆ, ರೀತಿಯಾಗಿರ್ತಕ್ಕಂಥ ರೀತಿಯಿಂದ ಆರಾಧನೆ ಮಾಡಬೇಕು. ಇದಿಷ್ಟು. ಅದರ ಜೊತೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಜೊತೆಯಲ್ಲಿರಬೇಕು. ವೈಧವ್ಯ ಬರಬಾರದು, ವಿದುರತ್ವ ಬರಬಾರದು ಅಂತನೂ ಇಚ್ಛೆ ಇದ್ದರೆ ಅಶೂನ್ಯ ಶಯನ ವ್ರತ, ಪಕ್ಷದ ದ್ವಿತೀಯ ದಿನ ಮಂಚದಲ್ಲಿ ಗಾದಿಯ ಮೇಲೆ ಲಕ್ಷ್ಮೀನಾರಾಯಣರನ್ನು ಕೂಡಿಸಿ ಷೋಡಶೋಪಚಾರ ಪೂಜೆಯಿಂದ ಅವರ ಪೂಜೆ ಮಾಡಿ, ಪತ್ನಿ ಭರ್ತೃವಿಯೋಗಂಚ ಭರ್ತಾ ಭಾರ್ಯಾ ಸಮುದ್ಭವಂ ನಾಪ್ನುವಂತೆ ಯಥಾ ದುಃಖಂ ದಂಪತ್ಯಾನಿ ತಥಾ ಕುರು ದೇವ್ರ ಪ್ರಾರ್ಥನೆ ಮಾಡಬೇಕಂತೆ. ನಿಯಮವನ್ನು ತಪ್ಪಿದ್ದರಿಂದಾಗಿ ಗಂಡ ಹೆಣ್ಣದರಲ್ಲಿ ವಿಯೋಗ ಆಗ್ತದೆ ಎಷ್ಟೋ ಸಲ. ಅದು ಆಗಬಾರ್ದು ಅಂತ ತಿಳ್ಕೊಂಡಂತಂದರೆ ಆಷಾಢ ಕೃಷ್ಣಪಟ್ಟ ದ್ವಿತೀಯ ದಿನ ಹಾಸಿಗೆ ಮಂಚದ ಮೇಲೆ ದೇವರನ್ನು ಪೂಜೆ ಮಾಡಿ, ನಮಗೆ ಎಂದಿಗೂ ಆ ರೀತಿ ವೈಧವ್ಯ ಬರಬಾರ್ದು ಅಂತ ತಿಳ್ಕೊಂಡಂತೇಳಿ ಪತ್ನಿ ಭರ್ತೃವಿಯೋಗಂಚ ಭರ್ತಾ ಭಾರ್ಯಾ ಸಮುದ್ಭವಂ ನಾಪ್ನುವಂತೆ ಯಥಾ ದುಃಖಂ ದಂಪತ್ಯಾನಿ ತಥಾ ಕುರು ಪೂಜೆ ಮಾಡಿ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕಂತೆ. ಪರಮಾತ್ಮ, ನಿನ್ನನ್ನು ನಾನು ಪೂಜೆ ಮಾಡಿದ್ದೇನೆ ಸಾಯಂಕಾಲದ ವೇಳೆಯಲ್ಲಿ, ಅವರಿಗೂ ಯಾವ್ಯಾವ ವ್ರತ ಮಾಡಬೇಕು ಅಂತ ಅನ್ನೋದನ್ನು ಕೇಳಿದ್ದೀರಿ. ಎಲ್ಲಕ್ಕೂ ಮುಖ್ಯ ವ್ರತ ಜ್ಞಾನ ಸಾಧನೆ. ಪೂರ್ತಿ ಹರಿಕಥಾಮೃತಸಾರ ಓದಿ ತೆಗಿತೇನೆ, ಭಾಗವತ ಓದ್ತೇನೆ, ಗಂಡಸರಾಗಿದ್ದರೆ ಉಪನಿಷತ್ತು ಆಚಾರ ಗ್ರಂಥ ಓದ್ತೇನೆ ಅನ್ನುವ ರೀತಿಯಲ್ಲಿ ಸಂಕಲ್ಪ ಮಾಡಿ ಈ 4 ತಿಂಗಳು ಸ್ವಾಧ್ಯಾಯ ಪ್ರವಚನದಲ್ಲಿ ಕಳೆದರೆ ಪರಮಾತ್ಮನ ಪರಮಾನುಗ್ರಹವಾಗ್ತಾರೆ. ಆದ್ದರಿಂದಾಗಿ ಈ ಚಾತುರ್ಮಾಸ್ಯ ಬಂದಿದೆ, ಇದೊಂದು ದೊಡ್ಡ ಅಪರ್ಚುನಿಟಿ. ಮುಂದಿನ ಚಾತುರ್ಮಾಸ್ಯಕ್ಕೆ ನಾವು ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ಆದ್ದರಿಂದಾಗಿ ಈ ಮಾಸದಲ್ಲಿ ಹೇಳ್ತಕ್ಕಂಥ ಅನೇಕ ವ್ರತಗಳನ್ನು ಮಾಡಿ ಪ್ರತಿಯೊಬ್ಬರು ಪರಮಾತ್ಮ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಇಷ್ಟು ಚಾತುರ್ಮಾಸ್ಯದ ಬಗ್ಗೆ ವಿವರಣೆ. ಇನ್ನು ಈ ವರ್ಷ ಪರಾಭವ ವರ್ಷ. ದೊಡ್ಡ ದೊಡ್ಡ ವ್ಯಕ್ತಿಗಳು ಪರಾಭವವನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಭಾರತದ ದೊಡ್ಡ ಸರ್ಕಾರ ಒಂದು ಯಾವುದೋ ಕಾಕ್ರೋಚ್ ಪಾರ್ಟಿ ಅವರು ಬೇಡದ ಬೇಡಿಕೆಗಳನ್ನು ಒಪ್ಪಿಕೊಂಡು ಸೋಲನ್ನು ಒಪ್ಪಬೇಕಾಯಿತು. ಇದು ನಮ್ಮ ದೇಶಕ್ಕೆ ನಿಜವಾಗಿಯೂ ದುಃಖಕರ.
ಎಜುಕೇಷನ್ ಮಿನಿಸ್ಟ್ರನ್ನು ತೆಗಿಬೇಕು, ಹಾಗೆ ಎಲ್ಲ ಬೇಡಿಕೆಗಳನ್ನು ಸ್ವೀಕಾರ ಮಾಡಿದ್ದಾರೆ. ಯಾಕೆ? ಗೊಂದಲ ಬೇಡ, ಹಿಂಸೆ ಬೇಡ ಅಂತ ತಿಳ್ಕೊಂಡಂಥ ರೀತಿಯಲ್ಲಿ ಒಳ್ಳೆಯದಂತ ತೆಗೆದುಕೊಂಡಿದ್ದಾರೆ. ಆದರೆ ನಿಜವಾಗಿಯೂ ಕೂಡ ಈ ಒಂದು 4 ದಿನಗಳಲ್ಲಿ ಕಂಡಿರ್ತಕ್ಕಂಥ ಆಂದೋಲನದ ಗಡಿಬಿಡಿ ನೋಡಿರ್ಬೋದು. ಆದರೆ ಡೀಪ್ ಸ್ಟೇಟ್ ಪ್ರಕಾರ ಅಮೇರಿಕೆ ಮತ್ತು ಕೆಲವು ಸಹಾಯಕ ದೇಶಗಳು ಸೇರಿ ಒಟ್ಟು ಭಾರತದಲ್ಲಿ ಅನಾರ್ಚಿಸಮ್ ಸಂಪೂರ್ಣ ಅರಾಜಕತೆಯನ್ನು ಮಾಡಿ ಈ ದೇಶ ಎಲ್ಲ ರೀತಿಯಿಂದಲೂ ಫೇಲ್ಯೂರ್ ಅಂತಿಕೊಂಡಂತೇಳಿ ತೋರಿಸ್ಬೇಕು ಅಂತ ತಿಳ್ಕೊಂಡಂಥೇಳಿ ಅಮೇರಿಕ ಹಾಗೂ ಇನ್ನು ಕೆಲವು ದೇಶಗಳು ಇದರಲ್ಲಿ ಸೇರಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಹಿಂದೂಗಳಿಗೆ ಈ ವರ್ಷ ಬಹಳ ದುಃಖಕರವಾಗಿರ್ತಕ್ಕಂಥ ವರ್ಷ. ಶನಿ ರಾಜ್ಯನಾದರಿಂದಾಗಿ ಅನೇಕ ಮನೆಗಳನ್ನು ದೂಷಿತವನ್ನಾಗಿ ಮಾಡ್ತಾನೆ. ಅದಕ್ಕೋಸ್ಕರ ನಾವು ನಮ್ಮ ಹಿಂದೂ ಧರ್ಮವನ್ನು ಉಳಿಸಬೇಕು ಅಂತಕೊಂಡಂಥ ಬಯಕೆ ಇದ್ದರೆ ಹೆಚ್ಚೆಚ್ಚು ದೇವರನ್ನು ಪ್ರಾರ್ಥನೆ ಮಾಡೋಣ. ಭಗವಂತನಿಗೆ ಹೇಳಬೇಕು, ಪರಮಾತ್ಮ ವಿಘ್ನ ನಿವಾರಣೆ ಮಾಡು. ಯಾಕೆ? ಇದು ಕೇವಲ ನೀಟ್ ಎಕ್ಸಾಮಿನ ವಿದ್ಯಾರ್ಥಿಗಳ ಹೆಸರ ಮೇಲೆ ಒಂದು ವಿಕೃತವಾಗಿರ್ತಕ್ಕಂಥ ಆಂದೋಲನ. ಇದರಲ್ಲಿ ಎಲ್ಲ ಪಾರ್ಟಿಗಳು ಸೇರಿಕೊಂಡಿವೆ, BJP ಬಿಟ್ಟು. ಏನಾದರೂ ಮಾಡಿ ಮೋದಿಯನ್ನು ಕೆಳಗಿಳಿಸಬೇಕು, ನಮ್ಮ ರಾಜ್ಯ ನಡೆಸಬೇಕು ಅಂತೇಳಿ. ಪ್ರಜೆಗಳಾಗಿರ್ತಕ್ಕಂಥ ನಮ್ಮ ಕೆಲಸವೂ ಕೂಡ ಅದೇ ರೀತಿಯಾಗಿದೆ. ಎಲ್ಲಿ ನದಿ ಹೊಂಡದಲ್ಲಿ ಕೂತ್ಕೊಂಡು ನಾವು ಸಂಧಾನ ಮಾಡ್ತಾ ಇದ್ದೇವೆ, ಅಂತೇಳಿ ಹಿಂದೂಗಳ ಬಗ್ಗೆ ಬಹಳ ವಿರೋಧ ನಡೆದಿದೆ. ಏನಾದರೂ ಮಾಡಿ ಹಿಂದೂಗಳನ್ನು ನಾಶಪಡಿಸಬೇಕು, ಅವರನ್ನು ಭಾಗಿಸಬೇಕು ಅನ್ನೋದಕ್ಕೋಸ್ಕರ ದೇಶ ವಿದೇಶಗಳಲ್ಲಿ ಅಬ್ಜಾವಧಿ ಹಣವನ್ನು ಭಾರತಕ್ಕೆ ಕಳಿಸ್ತಾ ಇದ್ದಾರೆ ಈ ಕೆಲಸ ಮಾಡಿ ಅಂತ ತಿಳ್ಕೊಂಡು. ಆ ದುಡ್ಡು ತೆಗೆದುಕೊಂಡು ಕೆಲವು ದೇಶದ್ರೋಹಿಗಳು ನಮ್ಮ ದೇಶದ ಮೇಲೆ ಈ ಅರಾಜಕತೆಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬ್ರಾಹ್ಮಣರಾಗಿರ್ತಕ್ಕಂಥ ನಾವು, ಹಿಂದೂಗಳು ಆಗಿರ್ತಕ್ಕಂಥ ನಾವು ಒಗ್ಗಟ್ಟಾಗಿ ಈ ವರ್ಷ ಈ ಚಾತುರ್ಮಾಸ, ವಿಶೇಷವಾಗಿ ಈ ಚಾತುರ್ಮಾಸ ನಾವು ಪರಮಾತ್ಮನ ವಿಶೇಷ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಪರಮಾತ್ಮ ಯಾವ ವಿದೇಶಿಯ ಕೈವಾಡ ಇಲ್ಲಿರ್ತಕ್ಕಂಥ ಜನರ ಮನಸ್ಸನ್ನು ಕಲಿಸಬಾರ್ದು, ಶುದ್ಧ ಮನಸ್ಕರಾಗಬೇಕು. ಇದು ನಮ್ಮ ಅವಶ್ಯಕತೆ ಇದೆ. ಶತ್ರುಗಳನ್ನು ವಿನಾಶ ಮಾಡಿ ನಮಗೆ ದೈವಿ ಸಂಪತ್ತು ಕೊಡ್ತಕ್ಕಂಥ ಸೂಕ್ತ ಮನ್ಯು ಸೂಕ್ತ. ಅದರಿಂದ ಎಂಥ ಶತ್ರುಗಳಿದ್ದರೂ ಕೂಡ ದೂರ ಆಗ್ತಾರೆ. ಆ ಒಂದು ಉದ್ದೇಶ ಇಟ್ಟುಕೊಂಡು ಜಗತ್ತಿಗೆ ಒಳ್ಳೆಯದಾಗಲಿ, ನಮ್ಮ ಹಿಂದೂ ಧರ್ಮಕ್ಕೆ ಬಹಳ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ನಾವು ನಮ್ಮ ವಿದ್ಯಾಪೀಠದಲ್ಲಿ 2 ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೆ, 3 ಕಾರ್ಯಕ್ರಮಗಳನ್ನು. ನಾಳೆ ತ್ರಯೋದಶಿಯಿಂದ ಪ್ರಾರಂಭ ಮಾಡಿಕೊಂಡು ಮಧ್ಯದಲ್ಲಿ ಬರುವ ಏಕಾದಶಿ ದ್ವಾದಶಿ ಬಿಟ್ಟು ಪ್ರತಿದಿನ ಮನ್ಯು ಸೂಕ್ತ ಹೋಮ. ಮನ್ಯು ಸೂಕ್ತ ಹೋಮ ಅಂತಿಕೊಂಡಂತಂದರೆ 1/4 ಶ್ಲೋಕ ಕೊನೆಯ ಶ್ಲೋಕ, ಇನ್ನೊಂದು 1/4 ಶ್ಲೋಕ ಕೊನೆಯ ಶ್ಲೋಕ, ಹಾಫ್ ಶ್ಲೋಕ ಮತ್ತು ಕೊನೆಯ ಶ್ಲೋಕ, ಪೂರ್ತಿ ಶ್ಲೋಕ ಕೊನೆಯ ಶ್ಲೋಕ, ಈ ರೀತಿಯಾಗಿ ಕ್ರಮದಲ್ಲಿ ಏನಿಲ್ಲ ಅಂತಂದ್ರೂ ಕೂಡ 1.5 ತಾಸು. ಇದಕ್ಕೆ ಅತ್ಯಂತ ಬೇಕಾಗ್ತಕ್ಕಂಥ ಸಂದರ್ಭ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನಮ್ಮ ಸಂಕಟವನ್ನು ದೂರ ಮಾಡ್ತಕ್ಕಂಥ ನರಸಿಂಹದೇವರು. ನಮ್ಮ ಎಲ್ಲ ಭಗವದ್ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ
ಪೂರ್ತಿ 4 ತಿಂಗಳು, ಏಕಾದಶಿ ದ್ವಾದಶಿ ಬಿಟ್ಟು. ಕಾರ್ತಿಕ ತ್ರಯೋದಶಿ ಚತುರ್ದಶಿ ಅವತ್ತಿನ ದಿವಸ ಧಾತ್ರಿ ಹವನದವರೆಗೂ ನಮ್ಮ ವಿದ್ಯಾರ್ಥಿಗಳು ಪುರಶ್ಚರಣ ಕ್ರಮದಲ್ಲಿ ಮನ್ಯು ಸೂಕ್ತ ಆ ರೀತಿಯಾಗಿ ಅದು ಮತ್ತು ದಿವಸಕ್ಕೆ 1008 ಉಗ್ರಂ ವೀರಂ ಮಹಾವಿಷ್ಣುಂ ಈ ಮಂತ್ರದ ಹೋಮ ತಪ್ಪದೇ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೆ. ಆದರೆ ಅದರ ಇನ್ವಿಟೇಷನ್ ಪ್ರಿಂಟ್ ಮಾಡಲಿಕ್ಕೇನೂ ಆಗಿಲ್ಲ. 1-2 ದಿವಸದಲ್ಲಿ ಮಾಡ್ತೇವೆ. ಆದರೆ ಪೂರ್ತಿ ಚಾತುರ್ಮಾಸ್ಯ ದಿನಾಲು ಪುರಶ್ಚರಣ ಪದ್ಧತಿಯಿಂದ ಮನ್ಯು ಸೂಕ್ತ ಹೋಮ, 1000 ನರಸಿಂಹ ಮಂತ್ರ ಹೋಮ, ಉಗ್ರಂ ವೀರಂ ಮಹಾವಿಷ್ಣುಂ ಅಂತಕ್ಕಂಥ ನರಸಿಂಹ ಮಂತ್ರದ ಹೋಮ, ಇವುಗಳನ್ನು ಅತ್ಯಂತ ಕಟ್ಟುನಿಟ್ಟಾಗಿ ನಿರ್ವಹಿಸಬೇಕು ಅಂತ ವಿಚಾರ ಮಾಡಿ ಜ್ಞಾನ ಕಾರ್ಯವಾಗಿ ಬೆಳಗ್ಗೆ 8:30 8:30ರಿಂದ 9 ಅರ್ಧ ಗಂಟೆ ಬೃಹತಿ ಸಹಸ್ರ ಮತ್ತು ವಿಷ್ಣು ಸಹಸ್ರನಾಮ. ಬಹಳ ಜನರು ಇದ್ರ ಕಡೆಗೆ ಲಕ್ಷ್ಯ ಕೊಟ್ಟಂತೆ ಕಾಣಿಸೋದಿಲ್ಲ. ಆದರೆ ಅದನ್ನು ಗುರುತಿಸಿ ಈ ಸಂದರ್ಭವನ್ನು ಕಣ್ಣಾರೆ ಕಂಡು ಆಶೀರ್ವಾದ ಪಡಿಸಿರ್ತಕ್ಕಂಥ ಅನೇಕ ಸ್ವಾಮಿಗಳು ಮುಂಬೈಗೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಪ್ರೋತ್ಸಾಹನೆ ಕೊಟ್ಟಂತೆ ಈ ಹವನ ಪ್ರತಿ ದಿವಸವೂ ಆಗುವಂತೆ ನಾವು ಪ್ರಯತ್ನ ಮಾಡಿದ್ದೇವೆ. ಮನ್ಯು ಸೂಕ್ತ ಪುರಶ್ಚರಣ ರೀತಿಯಿಂದ ಹೋಮ, ಆ ನಂತರ ಉಳಿದ ಹೋಮದ ಅಂಗಗಳನ್ನು ಪೂರ್ತಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೆ. ಇದು ಕರ್ಮಕಾಂಡವಾಯಿತು. ಇನ್ನು ತತ್ವಜ್ಞಾನಕ್ಕೋಸ್ಕರ ಪ್ರತಿ ದಿವಸ ಆಗಲೇ ನಾನು ಹೇಳಿದಂತೆ 1 ಬೃಹತಿ ಸಹಸ್ರ ಮಂತ್ರ, 1 ವಿಷ್ಣು ಸಹಸ್ರನಾಮದ ಮಂತ್ರ, ಇವುಗಳ ಚಿಂತನೆ, ಉಳಿದ ಅರ್ಧ ಗಂಟೆ ಮಹಾಭಾರತ ಆತ್ಮನಿರ್ಣಯದ ಸಾರ ಪ್ರವಚನ. ಯಾವಾಗ ಬೇಕಾದಾಗ ಬಂದು ಭಾಗವಹಿಸ್ಬೋದು. ಆನಂತರ ಪ್ರವಚನದಲ್ಲಿ ಅರ್ಧ ಗಂಟೆ ಬೃಹತಿ ಸಹಸ್ರ ವಿಷ್ಣು ಸಹಸ್ರನಾಮದ ಚಿಂತನೆ. ಈಗಾಗಲೇ ಇದು ಪ್ರಾರಂಭವಾಗಿ 54 ಹೆಸರುಗಳ ಬಗ್ಗೆ ಚಿಂತನೆ ಆಗಿದೆ. ದಿನಕ್ಕೆ 1 ನಾಮದ ಚಿಂತನೆ ಬೃಹತಿ ಸಹಸ್ರ ಹೋಮದ ಜೊತೆಯಲ್ಲಿ, ಮಂತ್ರದ ಜೊತೆಯಲ್ಲಿ. ಅದರ ಜೊತೆಗೆ ಉಗ್ರಂ ವೀರಂ ಮಹಾವಿಷ್ಣು ಅಂತೇಳಿ ನರಸಿಂಹ ಮಂತ್ರದ 1000 ಮಂತ್ರದ ಆಹುತಿಗಳ ಮುಖಾಂತರ ಜಗತ್ತಿಗೆ ಶಾಂತಿಯಾಗಲಿ, ಜಗತ್ತಿನ ಮೇಲೆ ಬೇರೆ ಧರ್ಮದ ಆಕ್ರಮಣ ಆಗುವುದು ಬೇಡ, ತಮ್ಮ ಪರಾಜಯವನ್ನು ನಮ್ಮ ಮೇಲೆ ಹೊರಿಸೋದು ಬೇಡ ಅಂತ ಹೇಳಿ ನಾವು ನರಸಿಂಹ ಮಂತ್ರ, ಶತ್ರುವಿನಾಶಕವಾದ ನರಸಿಂಹ ಮಂತ್ರ, ಸಾಧಕವಾಗಿರ್ತಕ್ಕಂಥ ಪುಣ್ಯವಾಚನ ಇತ್ಯಾದಿಗಳ ನಾವು ಪವಿತ್ರರಾಗೋಣ. ಆ ನಂತರ ಪರಮಾತ್ಮನಿಗೆ ಭಾಗವಹಿಸೋಣ. 4 ತಿಂಗಳಲ್ಲಿ ಎಷ್ಟು ದಿವಸ ಆಗ್ತದೆ 8 ದಿವಸ ಮನ್ಯು ಸೂಕ್ತ ಮತ್ತು ನರಸಿಂಹ ಸೂಕ್ತ ಹೋಮಕ್ಕೆ ಬನ್ನಿ, ಭಾಗವಹಿಸಿ ಪುಣ್ಯಭಾಗಿಗಳಾಗಿ. ಬೇಡಿ ಪರಮಾತ್ಮನ ಪವಿತ್ರವಾದ ನಾಮಗಳು. ಈ ಹೆಸರು ಬರಲಿಕ್ಕೆ ಕಾರಣವೇನು ಅಂತನ್ನೋದನ್ನು ಬೃಹತಿ ಸಹಸ್ರ ಮಂತ್ರ ಹೇಳ್ತಾ ಇದೆ. ಅದರ ಜೊತೆಯಲ್ಲಿ ಅತ್ಯಂತ ಮಂಗಲಕರ ಗ್ರಂಥ ಮಹಾಭಾರತ ಆತ್ಮನಿರ್ಣಯ. ಶ್ಲೋಕಾನುಸಾರವಾಗಿ ಮಾಡಲಿಕ್ಕೆ ಬಹಳ ಅನಾನುಕೂಲ ಆಗ್ತದೆ. ಅದಕ್ಕೋಸ್ಕರ ಶ್ಲೋಕ ಮಧ್ಯದಲ್ಲಿ 1-2 ಮಾತ್ರ, ಆದರೆ 4 ತಿಂಗಳಲ್ಲಿ ಪೂರ್ತಿಯಾಗಿ ಆತ್ಮನಿರ್ಣಯವನ್ನು ಸಮಾಪ್ತಿಗೊಳಿಸಬೇಕು ಅಂತ ಒಂದು ವಿಚಾರ ಇದೆ. ಇದರಲ್ಲಿ
ಆದ್ದರಿಂದ ಜ್ಞಾನ ಕಾರ್ಯದಲ್ಲೂ ಭಾಗವಹಿಸಿ, ಮನ್ಯು ಸೂಕ್ತ ನರಸಿಂಹ ಮಂತ್ರದ ಹೋಮಕ್ಕೂ ಭಾಗವಹಿಸಿ, ಪಾಠ ಪ್ರವಚನಗಳಿಗೆ ಭಾಗವಹಿಸಿ, ಇದರಲ್ಲಿ ಭಾಗವಹಿಸಿ ಪರಮಾತ್ಮನ ಅನುಗ್ರಹಕ್ಕೆ ನಾವು ನೀವೆಲ್ಲರೂ ಪ್ರಯತ್ನ ಮಾಡೋಣ. ಚಾತುರ್ಮಾಸ್ಯ ವ್ರತದಲ್ಲಿ ಹೇಳಿದಲ್ಲಿ ಯಾವುದು ಸಾಧ್ಯವಿದೆ ಅದನ್ನು ತಪ್ಪದೇ ಮಾಡಿ. ಈ 4 ವ್ರತ ಅಂತ ಮಾಡಲೇಬೇಕು. ಶಾಖವ್ರತ, ದಧಿವ್ರತ, ದುಗ್ಧವ್ರತ ಇತ್ಯಾದಿಗಳು ಅಂತಿಕೊಂಡಂತೇನಿದೆ, ಇದು ಕೂಡ ನಮ್ಮ ಶರೀರಕ್ಕೆ ಅನುಕೂಲವಾಗುವಂತೆ ಮಾಡಿರ್ತಕ್ಕಂಥ ವಿಚಾರಗಳು. ಅದನ್ನು ತಪ್ಪದೆ ಆರೋಗ್ಯವನ್ನು ಕಾಯ್ದುಕೊಳ್ಳಿ. ಈ ರೀತಿಯಾಗಿ ಇದರ ಜೊತೆಯಲ್ಲಿ ಈ 2 ಗ್ರಂಥಗಳು ನಡೀತದೆ. ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಮನ್ಯು ಸೂಕ್ತ ಹೋಮ, ನರಸಿಂಹ ಮಂತ್ರ ಹೋಮ. ಯಾರು ಬೇಕಾದವರು ಭಗವದ್ಭಕ್ತರು ಇದರಲ್ಲಿ ಭಾಗವಹಿಸಬೇಕಾಗಿದೆ. ಅದನ್ನು ಭಾಗವಹಿಸಿ ಪುಣ್ಯವಂತರಾಗಿ ಅದರ ವಿವರಣೆ ಇವತ್ತು ನಾಳೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕ್ತೇವೆ. ಆದ್ದರಿಂದಾಗಿ ಆಗ ಅಧಿಕ ಮಾಸದಲ್ಲಿ ಬರಲಿಕ್ಕಾಗದೇ ಇದ್ದವರು ಈಗಾದರೂ ಬನ್ನಿ. ಈ ನಿಮ್ಮ ವತಿಯಿಂದ ಹೋಮ ಹವನಗಳನ್ನು ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ಅದಕ್ಕೋಸ್ಕರ ಈ ಮಂತ್ರದ ಜಪವನ್ನು ಮಾಡಿ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷ್ಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ತ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಪರಮಾತ್ಮನನ್ನು ಸಂತೋಷಪಡಿಸೋದು ಬಹಳ ಮುಖ್ಯವಾಗಿದೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಕೂಡ ಇಟ್ಟುಕೊಳ್ಳಲಾಗಿದೆ. ಆದ್ದರಿಂದಾಗಿ ಪ್ರತಿ ದಿವಸವೂ ಪ್ರತ್ಯೇಕವಾಗಿರ್ತಕ್ಕಂಥ ರೀತಿಯಲ್ಲಿ ವಿವರಣೆ ಬಂದೇ ಬರ್ತದೆ. ಈ ಪ್ರಾರ್ಥನೆಯಲ್ಲಿ ವಿಶೇಷ ಮಹತ್ವ ಏನಿದೆ, ಯಾಕೆ ಇದನ್ನು ಆರಿಸಿಕೊಳ್ಬೇಕಾಯಿತು ಅಂತಕ್ಕಂತಹ ಒಟ್ಟು ಪ್ರತಿಯೊಬ್ಬರು ಈ ಹೋಮದಲ್ಲಿ ಭಾಗವಹಿಸಿ, ಸಾಯಂಕಾಲ ಪ್ರವಚನದಲ್ಲಿ ಭಾಗವಹಿಸಿ ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ನಾವು ನೀವೆಲ್ಲ ಪಾತ್ರರಾಗೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷ್ಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜನ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಚಾತುರ್ಮಾಸ್ಯ ವ್ರತ ಮಾಡಿ ಪರಮಾತ್ಮ ಅನುಗ್ರಹಕ್ಕೆ ಪಾತ್ರರಾಗಿ ಶ್ರೀಕೃಷ್ಣಾರ್ಪಣಮಸ್ತು.